ದೇವರ ನಾಡು ಅಂತಾನೆ ಖ್ಯಾತಿಯಾಗಿದ್ದಂತಹ ಕೇರಳದಲ್ಲಿ ದೇವರು ಕೂಡ ಪ್ರಕೃತಿ ಮುನಿಸಿನ ಮುಂದೆ ಮನುಷ್ಯರನ್ನ ಕಾಪಾಡಲಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕೇರಳದ ವಯನಾಡಿನ ಪರಿಸ್ಥಿತಿಯಂತೂ ಕರುಣಾಜನಕವಾಗಿದೆ. ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ವಯನಾಡಲ್ಲಿ ರಣಭೀಕರ ಜಲಪ್ರಳಯ, ಮಳೆ, ನದಿ ಅಬ್ಬರ, ಗುಡ್ಡಗಳ ಕುಸಿತ. ಕೇರಳದ ವಯನಾಡು ಪ್ರಾಕೃತಿಕ ವಿಕೋಪಕ್ಕೆ ನಲುಗಿ ಹೋಗಿದೆ. ಕಂಡು ಕೇಳರಿಯದ ಜಲಪ್ರಳಯ ವಯನಾಡಿನ ಸೊಬಗನ್ನೇ ನುಂಗ್ ಹಾಕಿದೆ. ನಿರಂತರ ಮಳೆ, ನದಿ ಅಬ್ಬರ, ಗುಡ್ಡಗಳ ಕುಸಿತ 4 ಊರುಗಳನ್ನ ಆಪೋಷಣೆ ಪಡ್ಕೊಂಡಿದೆ. ಮೆಪ್ಪಡಿ, ಮುಂಡಕೈ, ಚುರಲ್ಮಾಲ, ಅಟ್ಟಮಾಲ, ನೂಲ್ಪುಜ ಗ್ರಾಮಗಳಲ್ಲಿ ಕೆಸರು ಮಿಶ್ರಿತ ನೀರು ತುಂಬ ಹೋಗಿದೆ. ಇನ್ನು ಮೃತಪಟ್ಟವರ ಶವ, ನಾಪತ್ತೆಯಾಗಿರುವವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ. ನದಿ ಮಣ್ಣಿನ ರಾಶಿ, ಪೊದೆಗಳಲ್ಲಿ ಶವಗಳು. ರೋಪ್ ವೇ ಮೂಲಕ ಶವ ಸಾಗಣೆ ಕಾರ್ಯ. ವಯನಾಡು ಜಲಪ್ರಳಯದಲ್ಲಿ ಇಲ್ಲಿ ತನಕ 255ಕ್ಕೂ ಹೆಚ್ಚು ಜನ ಮರಣ ಹೊಂದಿದ್ದಾರೆ. ಚಲಿಯಾರ ನದಿಯಲ್ಲಿ 83 ಶವ ಪತ್ತೆಯಾಗಿದೆ. 1592ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. 91ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಶವಾಗಾರಗಳು ಶವಗಳಿಂದ ತುಂಬ ಹೋಗಿವೆ. ಚುರಲ್ಮಾಲಾದ 400 ಮನೆಗಳಲ್ಲಿ ಬರೀ 30 ಮನೆ ಮಾತ್ರ ಉಳ್ಕೊಂಡಿದೆ. ಸಾವಿರಾರು ಮಂದಿ ಕೆಸರಲ್ಲಿ ಹೂತು ಹೋಗಿದ್ದಾರೆ. ಅಂದ್ಹಾಗೆ ಭಾರಿ ಮಳೆ ನಡುವೆಯೇ ನದಿ ಮಣ್ಣಿನ ರಾಶಿ, ಪೊದೆಗಳ ನಡುವೆ ಶವಗಳನ್ನ ಹೆಕ್ಕಿ ತೆಗಿಲಾಗ್ತಾ ಇದೆ. ಭಾರಿ ಮಳೆ ಕಾರಣ ಚಲಿಯಾರ್ ನದಿ ಮತ್ತೆ ಅಪಾಯದ ಮಟ್ಟ ಮೀರಿದೆ. ರಕ್ಷಣಾ ಕಾರ್ಯಕ್ಕಾಗಿ ಚುರಲ್ಮಾಲಾದಲ್ಲಿ ಸೇನೆ ನಿರ್ಮಿಸಿದಂತಹ ತಾತ್ಕಾಲಿಕ ಸೇತುವೆ ಕೂಡ ಮುಳುಗಡೆಯಾಗಿದೆ. ಇನ್ನು ಚಲಿಯಾರ್ ನದಿಯಲ್ಲಿ ಶವಗಳು ಕೊಚ್ಚಿಕೊಂಡು ಬರುವುದು ಮುಂದುವರೆದಿದೆ. ಈ ಮಧ್ಯೆ ಸೇನೆ, ಎನ್ಡಿಆರ್ಎಫ್ ಭರದಿಂದ ರಕ್ಷಣಾ ಕಾರ್ಯವನ್ನ ನಡೆಸಿವೆ. ಇನ್ನು ರೋಪ್ ವೇಗಳಲ್ಲಿ ಹೆಲಿಕಾಪ್ಟರ್, ಹಗ್ಗದ ಸಹಾಯದಿಂದ ಶವ ಸಾಗಿಸೋ ಕಾರ್ಯ ನಡೀತಾ ಇದೆ. ಚುರಲ್ಮಲಾದಲ್ಲಿ ನೀರಿನ ಹರಿವಿನ ಪ್ರಮಾಣ ಏರಿಕೆ. ರಭಸವಾಗಿ ಹರಿತಾ ಇರುವ ಕೆಸರು ಮಿಶ್ರಿತ ನೀರು. ಇನ್ನು ಚುರಲ್ಮಲಾದಲ್ಲಿ ನೀರಿನ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ರಭಸವಾಗಿ ಹರಿತಾ ಇರುವಂತಹ ಕೆಸರು ಮಿಶ್ರಿತ ನೀರು ಹರಿತಾ ಇದೆ. ಇನ್ನು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿದೆ. ಮುಂದಿನ 2 ದಿನಗಳಲ್ಲಿ ವಯನಾಡ್ ಮತ್ತು ಇತರ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇಡುಕ್ಕಿ, ತ್ರಿಶೂರ್, ಪಡಕ್ಕಾಡ್, ಮಲಪ್ಪುರಂ, ಕೋಜಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕನ್ನಡಿಗರ ರಕ್ಷಣೆಗೆ ಮುಂದಾದ ಸರ್ಕಾರ ವಯನಾಡಿಗೆ ಸಚಿವ ಸಂತೋಷ್ ಲಾಡ್. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಚಿವ ಸಂತೋಷ್ ಲಾಡ್ ಅವರು ಪ್ರವಾಹ ಪೀಡಿತ ವಯನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ನೆರವಾಗಿದ್ದಾರೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಹಾರ ಕಾರ್ಯಗಳು, ಸಂತ್ರಸ್ತರ ರಕ್ಷಣೆ ಸೇರಿದಂತೆ ಅಗತ್ಯ ಎಲ್ಲಾ ರೀತಿಯ ನೆರವುಗಳಿಗೆ ಕೇರಳ ಸರ್ಕಾರದ ಜೊತೆ ಕೈ ಜೋಡಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ. ಒಟ್ನಲ್ಲಿ ಕೇರಳದ ವಯನಾಡು ಪ್ರಾಕೃತಿಕ ವಿಕೋಪಕ್ಕೆ ನಲುಗು ಹೋಗಿದೆ. ಕಂಡು ಕೇಳರಿಯದ ಜಲಪ್ರಳಯ ಸಾವಿನ ಕೇಕೆ ಮುಂದುವರೆಸಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.